ಪ್ರಾಚಿ ಅವ್ರ ಅಮ್ಮನ ಮನೆಯಿಂದ ಅತ್ತೆ ಮನೆಗೆ ಹೋಗಕ್ಕೆ ಅವಳು ತಯಾರಾಗಿರ್ತಾಳೆ. ಅಮ್ಮ ಹೋಗ್ಬರ್ತೀನಮ್ಮ. ಸರಿ ಮಗಳೇ ಹೋಗ್ಬಾ. ನೋಡು ಟ್ಯಾಕ್ಸಿ ಅವನ್ಗೆ ದುಡ್ಡು ಕೊಡ್ಬೇಡ, ಅವ್ನ್ ನಿನ್ಗೆ ಅಣ್ಣ ಆಗ್ಬೇಕು, ದೂರದ ಸಂಬಂಧ ಅವನು. ಬಿಸಿಲು ಬೇರೆ ಜಾಸ್ತಿ ಇದೆ, ಹೋಗುವಾಗ ದಾಹ ಆದ್ರೆ ಜ್ಯೂಸ್ ಗೀಸ್ ಅಂತ ಏನ್ ತಗೊಂಬೇಡ, ಯಾರಾದ್ನೂ ನೀರ್ ಕೇಳಿ ಕುಡಿ, ದುಡ್ಡು ಮಿಕ್ಕತ್ತೆ. ಸರಿಯಾಗಿ ಹೇಳ್ದೆ ಅಮ್ಮ. ಸರಿ ಹೋಗ್ಬರ್ತೀನಿ. ಪ್ರಾಚಿ ಒಳಗಡೆ ಅವರ ಕಂಜೂಸ್ ಅಮ್ಮನ ಬುದ್ಧಿ ಇತ್ತು. ಪ್ರಾಚಿ ಅಮ್ಮ ಮನೆ ಆಯ್ತು, ಅವ್ರ ಅತ್ತೆ ಮನೆ ಆಯ್ತು, ಯಾವ ದುಡ್ಡಕ್ಕೂ ಕಡಿಮೆ ಇಲ್ಲ. ಆದ್ರೂ ಈ ಕಂಜೂಸ್ತನ ಮಾತ್ರ ಅವರು ಬಿಡೋದೇ ಇಲ್ಲ. ಪ್ರಾಚಿ ಅವ್ರ ಅತ್ತೆ ಮನೆ ಅಮ್ಮನ ಮನೆ ಎಲ್ಲರೂ ದುಡ್ಡಲ್ಲಿ ಚೆನ್ನಾಗೇ ಇರ್ತಾರೆ. ಆದ್ರೆ ಇವಳು ಕಂಜೂಸ್ತನ ಮಾತ್ರ ಬಿಡೋದೇ ಇಲ್ಲ. ಅವಳು 1 ರೂಪಾಯಿ ಕೂಡ ಖರ್ಚೆ ಮಾಡೋದಿಲ್ಲ. ಅದೇ ತರ ಅವಳು ಆ ದಿನ ಟ್ರಾವೆಲ್ ಮಾಡಿ ಅತ್ತೆ ಮನೆ ಹತ್ರ ಹೋಗಿ ಇಳಿತಾಳೆ. ಆಗ ಮಗ ನೋಡಿ ಈಗಂತ ಅಮ್ಮನ ಕೇಳ್ತಾನೆ, ಅಮ್ಮ ಎಷ್ಟು ಬಿಸಿಲಿದೆ, ಅಲ್ಲೋಡಿ ಮುಂದೆ ಐಸ್ ಕ್ರೀಮ್ ಅಲ್ಲಿದ್ದಾನೆ, ಐಸ್ ಕ್ರೀಮ್ ಕೊಡ್ಸಿ ಅಮ್ಮ. ಸುಮ್ನೆ ವೇಸ್ಟ್ ಖರ್ಚುಗಳು ಮಾಡ್ಬೇಕಾಗಿಲ್ಲ. ಅವತ್ ನೀನು ಕೆಳಗಡೆ ಬಿಸಾಕಿದ್ದೆ ನೋಡು ಆ ಒಂದು ಐಸ್ ಕ್ರೀಮು, ಅದನ್ನ ಎತ್ತು ಬಟ್ಲಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಸರಿನಾ? 5 ದಿನ ಬೇರೆ ಆಯ್ತಲ್ವಾ, ಚೆನ್ನಾಗಿ ಫ್ರೀಸ್ ಆಗಿರತ್ತೆ, ಅದನ್ನೇ ಎತ್ಕೊಡ್ತೀನಿ, ತಿನ್ಬಾ. ಹಂಗಂತ ಹೇಳಿದ ತಕ್ಷಣ ಉಮೇಶ್ ಅದನ್ನ ನೋಡಿ ಶಾಕ್ ಆಗ್ತಾನೆ. ಇವಳು ಕಂಜುಸ್ತನಕ್ಕೆ ಒಂದು ಹದ್ದೇ ಇಲ್ಲ ಅಂತ ಅನ್ಕೋತಾನೆ. ಪ್ರಾಚಿಯ ಸ್ವಭಾವನೇ ಹಂಗಿರತ್ತೆ. ಮನೆ ಒಳಗಡೆ ಹೋದ್ಮೇಲೆ ಅತ್ತೆ ಹತ್ರ ಆಶೀರ್ವಾದ ತಗೊಂಡು ಫ್ರಿಜ್ ಇಂದ ಅವಳು ಐಸ್ ಕ್ರೀಮ್ನ ತಗೊಂಡು ಯಶ್ಗೆ ಕೊಡ್ತಾಳೆ. ಅಷ್ಟರಲ್ಲೇ ಅವರ ನಾದ್ನಿ ಜಾನ್ವಿ ಕಾಲೇಜಿಂದ ಬರ್ತಾಳೆ. ಏ ಯಶ್, ಹೌ ಆರ್ ಯು ಮೈ ಲಿಟಲ್ ಚಾಂಪ್? ಹಾ ಅದ್ಗೆ ಬಂದ್ಬಿಟ್ರಾ? ಏನಾದ್ರೂ ಸ್ವೀಟ್ ಖಂಡಿತ ತಂದಿರ್ತೀರಾ? ಅಂದ್ರೆ 2-3 ದಿನ ಇದ್ ಬಂದ್ರಲ್ವಾ, ಖಂಡಿತ ಆಂಟಿ ಸ್ವೀಟ್ ಕೊಟ್ಟಿರ್ತಾರೆ. ಸ್ವೀಟಾ? ಇರಿರು ಇವಾಗ್ಲೇ ಬಂದೆ, ಸರಿನಾ? ಆಮೇಲೆ ಅವಳು ಹೋಗ್ತಾಳೆ, ಅವಳ ಬ್ಯಾಗಿಂದ ಒಂದು ಪ್ಲಾಸ್ಟಿಕ್ ಡಬ್ಬ ತೆಗಿತಾಳೆ. ಆಮೇಲೆ ಎತ್ಕೊಂಡ್ ಬಂದು ಅವರ ನಾದ್ನಿಗೆ ಕೊಡ್ತಾಳೆ. ತಗೋ, ಚೆನ್ನಾಗಿರತ್ತೆ, ಅಮ್ಮನೇ ಮಾಡಿದ್ದು. ಏನಿದು? ಹಿಟ್ಟಿನ ಲಡ್ಡುನ? ಅದೇ ರೇಷನಲ್ಲಿ ಹಿಟ್ಟು ಮತ್ತೆ ಚಕ್ರೆ ಕೊಟ್ರ, ಅದಕ್ಕೆ ಅಮ್ಮ ಅದ್ರಲ್ಲಿ ಲಡ್ಡು ಮಾಡ್ಕೊಟ್ಲು. ಅದೇ ನಿಂಗ್ ಗೊತ್ತಲ್ವಾ ಎಷ್ಟು ರೇಟ್ ಇದೆ ಸ್ವೀಟ್ಗಳಂತ. ಈ ಕಂಜೂಸ್ ತಾಯಿ ಮಗಳತ್ರದಿಂದ ನಾನು ಸ್ವೀಟ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದೆ, ನಾನ್ ಮಾಡಿದ ತಪ್ಪೆ. ಅದು ನನಗೀಗ ಅಶ್ವಾಗ್ತಾ ಇಲ್ಲ, ನಾನು ಸಾಯಂಕಾಲ ತಿಂತೀನಿ ಬಿಡಿ. ಏನಾಯ್ತು ಇವಾಗ್ಲೇ ಸ್ವೀಟು ಅಂತಿದ್ದೆ? ತಾಯಿ ಮಗಳಿಬ್ರು ಒಬ್ರ ಮುಖ ಒಬ್ರು ನೋಡ್ಕೋತಾರೆ. ಆಮೇಲೆ ಅವಳು ಕಿಚನ್ಗೆ ಹೋಗ್ಬಿಡ್ತಾಳೆ. ಅದ್ರ ನಂತರ 5 ಜನಕ್ಕೆ ಅಡ್ಗೆ ಮಾಡ್ಬೇಕು ಅಂತ ಶುರು ಮಾಡ್ತಾಳೆ. ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಟೊಮೆಟೊ ತಗೋತಾಳೆ. ಅವಳು ಎಷ್ಟು ದೊಡ್ಡ ಕಂಜೂಸ್ ಅಂತಂದ್ರೆ, ಈರುಳ್ಳಿ ಮೇಲೆ ಇರುವ ಸಿಪ್ಪೆ ಕೂಡ ವೇಸ್ಟ್ ಆಗ್ಬಾರ್ದಂತ ಸಿಪ್ಪೆ ಜೊತೆಗೇನೆ ಕಟ್ ಮಾಡ್ಬಿಡ್ತಾಳೆ. ಏನ್ ಮಾಡ್ತಿದ್ಯಾ ತಾಯಿ ನೀನು? ತರಕಾರಿ ಸಿಪ್ಪೆ ಕೂಡ ಯಾಕಮ್ಮ ಅದ್ರ ಜೊತೆ ಕಟ್ ಮಾಡ್ತಿದ್ಯಾ? ಅರೆ ಅತ್ತೆ, ನೀವೇ ಹೇಳಿ, ಈ ಸಿಪ್ಪೆ ಜೊತೆಗೆ ತಾನೇ ಅವನು ತೂಕ ಹಾಕ್ತಾನೆ, ಅದಕ್ಕೂ ದುಡ್ಡು ಕೊಡ್ತೀವಲ್ವಾ? ನಾವ್ ಯಾಕೆ ದುಡ್ಡು ಕೊಟ್ಟಿರೋ ವಸ್ತುನ ಅಷ್ಟು ವೇಸ್ಟ್ ಮಾಡ್ಬೇಕು ಹೇಳಿ? ಅರೆ ದೇವ್ರೆ, ಇವಳನ್ನ ನೋಡಿದ್ರೇನೆ ಅರ್ಥ ಆಗತ್ತೆ ಇವಳು ಓದ್ ಜನ್ಮದಲ್ಲೇ ಕಂಜೂಸ್ ಆಗಿರ್ಬೇಕು ಅಂತ. ಅವಳ ಕಂಜೂಸ್ತನದಿಂದ ಮನೇಲಿ ಎಲ್ಲರೂ ತುಂಬಾ ಬೇಜಾರಾಗಿರ್ತಾರೆ. ಮಾರನೇ ದಿನ ಮಧ್ಯಾಹ್ನ ಬಿಸಿಲಲ್ಲಿ ಮಗನು ಸ್ಕೂಲಿಂದ ಬರ್ತಾನೆ. ಅಮ್ಮ ತುಂಬಾ ಶೆಕೆ ಆಗ್ತಾ ಇದೆ, ಸ್ವಲ್ಪ ಹೊತ್ತು AC ಹಾಕಮ್ಮ. ಏನಾದ್ರೂ ಹುಚ್ಚಿಡ್ದಿದ್ಯಾ? AC ಬಿಲ್ ಎಷ್ಟ್ ಬರತ್ತಂತ ಗೊತ್ತಾ ನಿಂಗೆ? ನಿಂಗ್ ಶೆಕೆ ಆದ್ರೆ ಒಂದ್ ಕೆಲ್ಸ ಮಾಡು, ಅರ್ಧ ಬಕೆಟ್ ನೀರ್ ತುಂಬಿಸಿಟ್ಟಿದ್ದೀನಿ ಬಾತ್ರೂಮಲ್ಲಿ, ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ನೋಡು, ನೀನು ಸೋಪ್ ಹಾಕೋಬೇಡ ಆಯ್ತಾ? ಬೆಳಗ್ಗೆ ಸೋಪ್ ಹಾಕೊಂಡ್ ಸ್ನಾನ ಮಾಡ್ದೆ ಅಲ್ವಾ? ಸರಿ, ಒಂದ್ ಕೆಲ್ಸ ಮಾಡು, ಬರೀ ನೀರಲ್ಲಿ ಮಾಡು. ಅವನು ಪಾಪ ಮುಖ ಸುಂಡ್ರಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಮಗು ಕಣೆ ಅವನು, ನಿನ್ಗೊಂದ್ ಹದ್ದಿಲ್ವಾ? ಈ ಕಂಜುಸ್ತನ ಅಟ್ಲೀಸ್ಟ್ ಮಗು ಮೇಲೆ ಆದ್ರೂ ತೋರ್ಸ್ದೇ ಇರ್ಬೋದು ನೀನು, ಅರ್ಥ ಆಯ್ತಾ? ಅವ್ರತ್ತೆ ಎಷ್ಟು ಹೇಳಿದ್ರು ಅವಳು ಸ್ವಲ್ಪನೂ ತಲೆಗೆ ಹಾಕೊಳ್ಳೋದಿಲ್ಲ. ಅವಳು ಕಂಜುಸ್ತನ ಬಿಡೋದಿಲ್ಲ. ಮತ್ತೆ ಒಂದಿನ, ಪ್ರಾಚಿ ತಗೋ, ಈ ತಿಂಗಳ ಸಂಬಳ 20,000 ಇದೆ, ಸಂಜೆ ಮಾರ್ಕೆಟಿಂದ ತರಕಾರಿ ತಗೊಂಬ. ಸರಿ ರೀ. ಆಮೇಲೆ ಅವ್ರ ಗಂಡ ದುಡ್ಡು ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಅವಳು ಬೇಗ ಬೇಗ ಮನೆ ಕೆಲ್ಸ ಮುಗಿಸ್ಕೊತಾಳೆ. ಆಮೇಲೆ ಅವರ ರೂಮ್ಗೆ ಬರ್ತಾಳೆ. ಆಗ ತರಕಾರಿ ಮಾರುವವನ ಶಬ್ದ ಅವಳು ಕೇಳಿಸುತ್ತೆ. ತರಕಾರಿ ತರಕಾರಿ ತರಕಾರಿ. ಅಬ್ಬಾ, ತುಂಬಾ ಬಿಸ್ಲಾಗಿದೆ, ನಾನು ಮಾರ್ಕೆಟ್ಗೆ ಹೋಗಕ್ಕಾಗೋದಿಲ್ಲ ಅಲ್ವಾ? ಸರಿ, ಇವ್ರ ಹತ್ರನೇ ತರಕಾರಿ ತಗೊಂಬಿಡೋಣ. ಆಮೇಲೆ ಅವಳು ಅಲ್ಲೇ ತರಕಾರಿ ತಗೊಂಬಿಡೋಣ ಅಂತ ಆಚೆ ಹೋಗ್ತಾಳೆ. ಅಣ್ಣ, ಈ ಬಟಾಣಿ ಎಷ್ಟು? 40 ರೂಪಾಯಿ kg. ಅಯ್ಯೋ, ಇಷ್ಟು ರೇಟಾ? ಹಾಗಾದ್ರೆ ಕ್ಯಾಪ್ಸಿಕಮ್ ಎಷ್ಟು? ನೋಡಕ ಎಲ್ಲ ಒಂದೇ ರೇಟೆ. ಅಬ್ಬಾ, ಒಳ್ಳೆ ರೇಟಿಗೆ ಮಾರ್ತಿದ್ದೀರಾ ನೀವು. ಬೇಡ ಬೇಡ, ಹೋಗಿ ನನ್ಗೆ. ಇದೇನ್ ಹೆಣ್ಣಪ್ಪ ಇವಳು, ದಿನ ತರಕಾರಿ ರೇಟ್ ಕೇಳಿ ವಾಪಸ್ ಹೋಗ್ಬಿಡ್ತಾಳೆ. ಸಾಯಂಕಾಲ ಅವಳು 7 ಕಿಲೋಮೀಟರ್ ನಡ್ಕೊಂಡೇ ಹೋಗ್ತಾಳೆ ಆ ಮಾರ್ಕೆಟ್ಗೆ. ಮತ್ತೆ ಹೋಗಿ ಅಲ್ಲಿ ಕೂಡ ಅವಳು ತರಕಾರಿ ತಗೋದೆ ಅವ್ರ ಹತ್ರ ಆರ್ಗ್ಯೂ ಮಾಡ್ತಾಳೆ. ಈಗೇನ್ ರೇಟ್ ಇದೆ ಮೇಡಮ್, ಅದೇ ಪ್ರಕಾರ ನಾವು ತರಕಾರಿ ಮಾರೋದು, ಅದಕ್ಕಿಂತ ಕಡಿಮೆ ನಾವು ಮಾರಕ್ಕಾಗಲ್ವಲ್ಲ. ನಿಮಗೆ ಒಂದು ವೇಳೆ ಅಷ್ಟೇ ಕಡಿಮೆಗೆ ತರಕಾರಿ ತಗೋಬೇಕಂದ್ರೆ ಬೆಳಗ್ಗೆ 5 ಗಂಟೆಗೆ ಅಂಗಡಿ ತೆಗಿತಾರೆ. ಅದರಲ್ಲಿ ಹಳೆ ತರಕಾರಿ ತುಂಬಾ ಕಡಿಮೆ ಬೆಲೆಗೆ ಮಾರ್ತಾ ಇರ್ತಾರೆ. ನೀವು ಅದನ್ನು ಬೇಕಾದ್ರೆ ಹೋಗಿ ತಗೊಬಹುದು. ಏನು, ಕಡಿಮೆ ಬೆಲೆಗೆ ತರಕಾರಿನ? ಹಿಂಗಂತ ಯೋಚನೆ ಮಾಡ್ಕೊಂಡು ಅವಳು ಮನೆಗೆ ಹೋಗ್ಬಿಡ್ತಾಳೆ. ಮತ್ತೆ ಮಾರನೇ ದಿನ ಬೆಳಗ್ಗೆನೆ ಎದ್ದು ಅವಳು ಸಂತೆಗೆ ಬರ್ತಾಳೆ. ಅಲ್ಲಿ ತರಕಾರಿ ಬೆಲೆ ಕಡಿಮೆ ಇರೋದನ್ನ ನೋಡಿ ಶಾಕ್ ಆಗ್ತಾಳೆ. ತರಕಾರಿ ತರಕಾರಿ 5 ರೂಪಾಯಿ 5 ರೂಪಾಯಿ. ಬರೀ 5 ರೂಪಾಯ? ನೋಡೋದಕ್ಕೆ ಸ್ವಲ್ಪ ಒಣಗೋಗಿರೋ ತರ ಇದೆ. ಮತ್ತೆ ಆ ಟೊಮೆಟೊ ಸ್ವಲ್ಪ ಸೈಡಲ್ಲಿ ಕೆಟ್ಟೋಗಿದೆ.
ಪರವಾಗಿಲ್ಲ, ಹೆಂಗಿದ್ರು ಹೊಟ್ಟೆಗೆ ಎಲ್ಲ ಹೋಗೋದು, ಎಲ್ಲ ಮಿಕ್ಸ್ ಆಗೋದ್ರೆ ಯಾರಿಗೂ ಗೊತ್ತಾಗಲ್ಲ. ಹೆಂಗೋ ಅಡಿಗೆ ಮಾಡಿ ಹಾಕ್ತೀವಿ, ಫ್ರೆಶ್ ತರಕಾರಿ ಮಾಡ್ಕೊಂಡು ಏನ್ ಮಾಡೋದು. ಹಾ, ಇದನ್ ತಗೊಂಡ್ರು ದುಡ್ಡಾದ್ರೂ ಕಡಿಮೆ ಆಗತ್ತೆ. ಅವಳು ಬೇಗ ಬೇಗ ಆ ಕೆಟ್ಟೋಗಿರೋ ತರಕಾರಿಯನ್ನೇ ತಗೊಂಡು ಮನೆಗೆ ಹೋಗ್ತಾಳೆ. ಅರೇ, ನಾನು ಇದನ್ನೆಲ್ಲ ತಗೋಬೇಕಂದ್ರೆ 500 ರೂಪಾಯಿ ಆಗ್ತಿತ್ತು. ಬರೀ 100 ರೂಪಾಯಿ ಕೊಟ್ಟು ತಗೊಂಡು ನಾನು 400 ರೂಪಾಯಿ ಮಿಕ್ಸಿದೀನಿ. ಹಂಗಂತ ಅನ್ಕೊಂಡು ಅದೇ ತರಕಾರಿ ಹಾಕಿ ಮಾಡ್ತಾಳೆ. ಆಮೇಲೆ ಎಲ್ಲರಿಗೂ ಅದನ್ನೇ ಬಡಿಸ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ, ಆದ್ರೂ ಏನು ಹೇಳ್ದೆ ತಿನ್ಬಿಡ್ತಾರೆ. ಮತ್ತೆ ಅದೇ ಕಾರ್ಕತೆ ನಡೀತಿತ್ತು. ಚೀ, ಈ ಪಲ್ಯದಿಂದ ಎಷ್ಟು ಕೆಟ್ಟ ವಾಸನೆ ಬರ್ತಿದೆ, ತಿನ್ನೋದಿಲ್ಲ. ಬಾಯ್ ಮುಚೇಶ್, ಊಟ ಬಗ್ಗೆ ಹಂಗ್ ಮಾತಾಡ್ಬಾರ್ದು, ಇರೋದನ್ನ ತಿನ್ಬೇಕಷ್ಟೇ. ಹೌದತ್ಗೆ ಚೆನ್ನಾಗಿಲ್ಲ, ಅದಕ್ಕೆ ಇವಳು ಚೆನ್ನಾಗ್ ದುಡ್ಡಿದ್ರು ಇಷ್ಟು ಯಾಕೆ ಕಂಜೂಸ್ ಮಾಡ್ತಾಳೆ. ಈ ತರಕಾರಿ ಮೇಲೆ ಕೂಡ ಏನೋ ಕಂಜೂಸ್ತನ ತೋರಿಸಿದಾಳಂತ ಅರ್ಥ ಆಗ್ತಿದೆ. ಇವಾಗ ಹೇಳಿದ್ರೆ ನಾನು ಅಷ್ಟೇ, ಎಲ್ಲರೂ ನನ್ನನ್ನು ಬೈತಾರೆ. ಸರಿ, ಸುಮ್ನೆ ತಿನ್ನೋಣ. ಹಿಂಗೆ ತುಂಬಾ ದಿನ ಕಳೆದು ಹೋಗತ್ತೆ. ಅವ್ರು ಇದನ್ನೇ ತಿಂತಾ ಇರ್ತಾರೆ. ಒಂದಿನ ಅವ್ರ ಊರಿಂದ ಅವರ ನೆಂಟ್ರು ಬರ್ತಾರೆ. ಅವಾಗ ಕೂಡ ಇದೇ ತರಕಾರಿ ಹಾಕಿ ಅವಳು ಅಡಿಗೆ ಮಾಡಿ ಅವ್ರಿಗೂ ಬಡಿಸ್ತಾಳೆ. ಅದನ್ನ ತಿಂತ ಅಂತಾರೆ, ಅರೇ, ನಮ್ಮ ಅತ್ತೆ ಮನೆಯವರು ಬಡವರಾಗಿದ್ದು ಕೂಡ ಇಷ್ಟು ರುಚಿ ಪಚಿ ಇಲ್ದೇ ಇರುವ ಆಹಾರ ನಾವು ತಿಂದೇ ಇಲ್ಲಮ್ಮ. ಇಷ್ಟು ದುಡ್ಡಿದ್ರು ಯಾಕೆ ರುಚಿ ಅನ್ನೋದೇ ನಿಮ್ ಮನೇಲಿ ಸತ್ತೋಗಿದ್ಯಾ ಏನು? ಇದ್ರ ವಾಸನೆ ನೋಡಿದ್ರೇನೆ ಕೆಟ್ಟೋಗಿರೋ ತರಕಾರಿಯಲ್ಲಿ ಮಾಡಿರೋದು ಅಂತ ಗೊತ್ತಾಗತ್ತೆ. ಇದೇ ಆಹಾರವನ್ನು 1 ತಿಂಗಳಿಂದ ತಿಂತಿದೀವಿ ನಾವು. ನನ್ಗೂ ಇಷ್ಟ ಇಲ್ಲ. ಆದ್ರೆ ಇನ್ನೊಂದ್ ಕಡೆ ಪಾಪ ಯಶ್ ಹೊಟ್ಟೆ ಹಿಡ್ಕೊಂಡು ಜೋರಾಗಿ ಅಳ್ತಾನೆ. ಅಮ್ಮ, ತುಂಬಾ ಹೊಟ್ಟೆ ನೋವ್ತಾ ಇದೆ. ಅತ್ತೆಗೆ ಹೊಟ್ಟೆ ನೋವಾಗತ್ತೆ, ಮತ್ತೆ ಗಂಡನ್ಗೆ ಕೂಡ ಹೊಟ್ಟೆ ನೋವು. ಅದನ್ನ ನೋಡಿದ ತಕ್ಷಣ ಪ್ರಾಚಿ ತುಂಬಾನೇ ಭಯ ಪಡ್ತಾಳೆ. ಅರೆ, ನಿಮ್ಮೆಲ್ಲರಿಗೂ ಏನಾಯ್ತು? ಅಮ್ಮ, ಸೊಸೆ, ಇವ್ರನ್ನ ಬೇಗ ಬೇಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಣ, ಬೇಗ ಬಾ. ಬೇಗ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಅಲ್ಲಿಂದ ಹಾಸ್ಪಿಟ್ಲ್ಗೆ ಅವರು ಬೇಗ ಹೋಗ್ತಾರೆ. ನೋಡಿ, ಕಟ್ಟು ಊಟ ತಿಂದಿದ್ರಿಂದ ಫುಡ್ ಪಾಯ್ಸನ್ ಆಗಿದೆ. ಎಲ್ಲ ನನ್ ತಪ್ಪೆ. ನನ್ ದುಡ್ಡು ಸೇವ್ ಮಾಡೋಣ ಅಂತ ಅನ್ಕೊಂಡು ನನ್ ಕಂಜೂಸ್ತನ ತೋರಿಸ್ಬಿಟ್ಟೆ. ಇವಾಗ ನೋಡಿದ್ರೆ ಪಾಪ ಮನೆಯವರೆಲ್ಲರೂ ಕಷ್ಟಪಡ್ತಿದ್ದಾರೆ. ಅಮ್ಮ, ಸೇವಿಂಗ್ ಮಾಡೋದೇನೋ ಒಳ್ಳೇದೇ ಸೊಸೆ, ಅರ್ಥ ಮಾಡ್ಕೋ. ಆದ್ರೆ ಆಹಾರದ ಕಡೆಗೆ ಕಂಜೂಸ್ತನ ನೋಡ್ಸ್ಬಾರ್ದು. ಈ ತರ ಕೆಟ್ಟೋಗಿರೋ ಆಹಾರ ತಿಂದ್ರೆ ಏನಾಗತ್ತೆ? ನೀವ್ ಹೇಳಿದ್ ಸರಿ ಕಣಮ್ಮ. ಸ್ವಲ್ಪ ತದ ನಂತರ ಎಲ್ಲರೂ ಮನೆಗ್ ಬರ್ತಾರೆ. ಪ್ರಾಚಿಗೆ ಅವಳು ಮಾಡಿದ ತಪ್ಪಂತ ತುಂಬಾನೇ ಚೆನ್ನಾಗೆ ಅರ್ಥ ಆಗತ್ತೆ. ರೀ ಅತ್ತೆಮ್ಮ, ದುಡ್ಡು ಸೇವ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನಾನು ನಿಮ್ಮ ಆರೋಗ್ಯನ ಬಲಿ ಕೊಡ್ತೀನಿ ಅಂತ ಅನ್ಕೊಂಡಿಲ್ಲ. ಆ ದಿನದಿಂದ ಪ್ರಾಚಿ ಕಂಜೂಸ್ತನ ಮಾಡದೆ ಬಿಟ್ಬಿಡ್ತಾಳೆ. ಅವಳ ಕಂಜೂಸ್ತನದಿಂದ ಅವರ ಕುಟುಂಬದವರು ಕೂಡ ತುಂಬಾನೇ ಕಷ್ಟಪಡ್ತಾರೆ ಅಂತ ಅವಳು ಅರ್ಥ ಮಾಡ್ಕೋತಾಳೆ.